ಇದು ಉಡೀಸ್ ನಾನು ವೈರಸ್. ಈ ರಾಜಕೀಯದ ವಿಚಾರ ಮಾತಾಡಿ ಮಾತಾಡಿ ಬೋರ್ ಹೊಡಿತಾ ಇದೆಯಪ್ಪ. ಏನು ಮಾಡೋದು? ಯಾರಾದರೂ ಇದ್ದಾರೇನ್ರೋ? ಮಿಕಾಗಳು ಯಾರಿದ್ದಾರೆ? ಹೇಯ್, ನಮ್ಮ ಡೈರೆಕ್ಟರ್ ಕೇಣಿ ಮತ್ತು ಮೂಟೆ ಮಂಜು ಇದಾರಲ್ಲ, ಅವರಿಬ್ಬರು ಕರೆಸ್ಬಿಟ್ರೆ ಹೆಂಗಾದ್ರೂ ಕಿತ್ತಾಡ್ಕೊಳ್ಳಿ, ಮಜಾ ತಗೊಳ್ಳೋಣ. ವಾ ನಮಸ್ಕಾರ ಪ್ರೊಡ್ಯೂಸರ್ ಮೂಟೆ ಮಂಜು ಅವ್ರಿಗೆ. ನೀವೇನ್ರಿ ರೀ ನಮಸ್ಕಾರ ಮಣ್ಣು ಮಸಿ ಅನ್ಕೊಂಡು? ಯಾಕೆ ಸರ್ ಬೆಳಿಗ್ಗೆ ಮೋಷನ್ಗೆ ಹೋಗಿಲ್ವಾ? ಇಷ್ಟೊಂದು ಎಮೋಷನಲ್ ಆಗಿದ್ದೀರಾ? ಎಂಥ ನಾಲ್ಗೆ ರೀ ನಿಮ್ಮದು. ನಾನಿಲ್ಲಿ ಎಮೋಷನ್ನಲ್ಲಿದ್ದರೆ ನೀವು ನೋಡಿದ್ರೆ ಮೋಷನ್ನು ಪ್ರಮೋಷನ್ ಅಂದ್ಕೊಂಡು ಏನ್ರಿ ನೀವು ರೀ? ಹೋಗ್ಲಿ ಬಿಡಿ ಸರ್. ಈಗೇನು ಸರ್ ನಿಮ್ಮ ಬಾಧೆ? ಏನು ಅಂತ ಹೇಳಿ ಕೇಣಿಯವರೇ, ಹೆಂಗೆ ಅಂತ ಹೇಳೋದು ಕೇಣಿಯವರೇ? ಸರ್ ನೀವು ಒಳಗೆ ಇಟ್ಕೊಂಡು ಗುಡುಗಿಸಿದ್ರೆ ಹೆಂಗೆ ಸರ್? ಮನ್ಸು ಬಿಚ್ಚಿ ಹೇಳ್ಬಿಡಿ ಸರ್. ಅಷ್ಟಕ್ಕೂ ಏನು ಸರ್ ನಿಮ್ಮ ಪ್ರಾಬ್ಲಮ್ಮು? ಟೈಟಲ್ ಪ್ರಾಬ್ಲಮ್ ಕಣ್ರಿ. ಟೈಟ್ಲು ಪ್ರಾಬ್ಲಮ್ಮಾ? ಯಾವ ಟೈಟ್ಲು ಸರ್? ಸಿನಿಮಾ ಟೈಟಲು ಕಣ್ರಿ. ಮೊನ್ನೆ ಪೇಪರಲ್ಲಿ ಆ್ಯಡ್ ಕೊಟ್ಟಿದ್ದೆ ತಡ. ಈ ಲುಂಗಿ ವ್ಯಾಪಾರ ಮಾಡೋರೆಲ್ಲ ಚೇಂಬರ್ ಹತ್ರ ಬಂದು ಲುಂಗಿ ಹಿಡ್ಕೊಂಡು ಗಲಾಟೆ ಮಾಡೋದ, ಅದು ನಾನ್ ಸ್ಟಾಪ್. ಅಯ್ಯಯ್ಯೋ, ಈ ಲುಂಗಿ ಮಾರೋರೆಲ್ಲ ಬಂದು ಗಲಾಟೆ ಮಾಡಿದ್ರಾ? ಅಂಥ ಟೈಟ್ಲ್ ಏನಿಟ್ಟಿದ್ರಿ ಸರ್ ನೀವು? ಲುಂಗಿದಾಸ ಅಂತ ರೀ. ಚೆನ್ನಾಗಿಲ್ವಾ ಟೈಟ್ಲು? ಲುಂಗಿದಾಸನ? ಸೂಪರ್ ಟೈಟ್ಲು ಸರ್. ಅದನ್ನೇ ರೀ ನಾನು ಹೇಳಿದ್ದು. ಅವ್ರು ಒಪ್ಕೋಬೇಕಲ್ಲ. ನಾವು ಮಾಡೋ ಲುಂಗಿ ಬಿಸ್ನೆಸ್ಗೆ ನೀವು ಅವಮಾನ ಮಾಡ್ತಾ ಇದ್ದೀರಾ. ಮೊದಲು ಆ ಲುಂಗಿದಾಸ ಅನ್ನೋ ಟೈಟ್ಲನ್ನ ಚೇಂಜ್ ಮಾಡಿ ಅಂತ ಬಡ್ಕೋತವ್ರೆ ರೀ. ಸರ್ ಹಾಗಂತ ಲುಂಗಿನ ತೆಗೆದುಬಿಟ್ಟಿರ ನೀವು? ಲುಂಗಿದಾಸ ಅನ್ನೋ ಟೈಟ್ಲನ್ನ ತೆಗೆದುಬಿಟ್ಟಿರ ನೀವು? ಸೂಪರ್ ಟೈಟ್ಲು ಸರ್ ಅದು. ಪ್ರೊಡ್ಯೂಸರ್ ಸರ್ ನೀವು ಧೈರ್ಯ ತಗೋಬೇಕು ರೀ. ಕೇಣಿಯವ್ರೆ, ಈ ಪುಂಗಿದಾಸ ಅಂತ ಇಟ್ರೆ ಹೇಗ್ರಿ? ಅಯ್ಯಯ್ಯೋ, ಅದು ಇನ್ನೂ ಕಾಂಟ್ರವರ್ಸಿ ಸರ್. ಆಮೇಲೆ ನಾಮ ಹಾಕೊಳ್ಳೋರೆಲ್ಲ ಮನೆ ಮುಂದೆ ಬಂದ್ಬಿಟ್ಟು ಈ ಶಂಕ ಜಾಕ್ಟ ಎಲ್ಲ ಹಿಡ್ಕೊಂಡು ಗಲಾಟೆ ಜಾಸ್ತಿ ಮಾಡಿಬಿಡ್ತಾರೆ. ಅವರು ಸವಾಸಕ್ಕೆ ಹೋಗ್ಬೇಡಿ ಸರ್ ನೀವು. ಈ ನಮ್ಮ ಜನ ಪುಂಗಿದಾಸ ಅಂತ ಇಟ್ರು ಗಲಾಟೆ ಮಾಡ್ತಾರೆ, ಲುಂಗಿದಾಸ ಅಂತ ಇಟ್ರು ಗಲಾಟೆ ಮಾಡ್ತಾರೆ. ಇನ್ಯಾವ ದಾಸ ಅಂತಾರೆ ಇಡೋದು ನಾವು? ಸರ್ ಈ ಕೇಣಿ ಪಕ್ಕದಲ್ಲಿರುವಾಗ ಟೈಟ್ಲ್ ಬಗ್ಗೆ ಯಾಕೆ ಸರ್ ಯೋಚನೆ ಮಾಡ್ತೀರಾ? ಈ ಲುಂಗಿದಾಸನೂ ಬೇಡ, ಪುಂಗಿದಾಸನೂ ಬೇಡ, ರಾಮದಾಸ ಅಂತ ಇಟ್ಬಿಡಿ ಸರ್. ಆದಂಗಾಗಲಿ. ರಾಮದಾಸನ? ಹ್ಞೂ ಸರ್. ಆ ಟೈಟ್ಲ್ ಇಟ್ಟು ನೋಡಿ, ಸಿನಿಮಾ ಜನಗಳಿಲ್ಲದಂಗೆ 100 ದಿನ ಓಡ್ಬಿಡುತ್ತೆ. 100 ದಿನ? ರೀ ಕೇಣಿಯವ್ರೆ, ಮೊದಲು ನಿಮ್ಮ ತಲೆನ ಸಗಣಿ ಹಾಕೊಂಡು ಚೆನ್ನಾಗಿ ತೊಳ್ಕೊಂಬಿಡ್ರಿ. ಯಾಕೆ ಸರ್ ಅಷ್ಟೊಂದು ಈಟ್ ಆಗ್ತೀರಾ ಅವಾಗವಾಗ? ಮತ್ತಿನ್ನೇನ್ರಿ ಕೇಣಿಯವ್ರೆ, ರಾಮದಾಸ ಅಂತ ಟೈಟ್ಲ್ ಇಟ್ರೆ ನಮ್ಮ ಮಾಜಿ ಆರೋಗ್ಯ ಸಚಿವರಾದಂತಹ ಶ್ರೀಯುತ ರಾಮದಾಸ್ ಅವರು ಖ್ಯಾತಿ ತೆಗೆಯಲ್ವೇನ್ರಿ? ನಂದು ಕುಮಾರಿದು ಲವ್ ಸ್ಟೋರಿ ಮಾಡ್ತಿದ್ದೀರಂತ. ಕರೆಕ್ಟು ಸರ್. ಇತ್ತೀಚೆಗೆ ನಿಮಗೂ ಚೆನ್ನಾಗಿ ಬೆಳ್ಕೊಂಬಿಟ್ಟಿದೆ ಸರ್ ಮೆದ್ಲು. ರಾಮದಾಸ್ ಅಂತ ಟೈಟ್ಲ್ ಇಟ್ಬಿಟ್ಟು ರಾಮದಾಸ್ ಅವ್ರ ಹತ್ರ ತಲೆ ಚಚ್ಕೊಳ್ಳೋದಕ್ಕಿಂತ ಲುಂಗಿದಾಸ್ ಅಂತ ಟೈಟ್ಲ್ ಇಟ್ಬಿಟ್ಟು ಲುಂಗಿ ಮಾರೋರ ಹತ್ರ ಹಣೆ ಚಚ್ಕೊಳ್ಳೋದೇ ಬೆಟ್ರು ಸರ್. ರೀ ಎರಡು ಒಂದೇ ಅಲ್ವೇನ್ರಿ? ಆದರೂ ಈ ಲುಂಗಿದಾಸ ಅನ್ನೋ ಸೂಪರ್ ಟೈಟ್ಲು ಮಿಸ್ ಆಗೋಯ್ತಲ್ಲ ಅನ್ನೋ ಫೀಲಿಂಗ್ ಕಂಡ್ರಿ ನನಗೆ. ಒಳ್ಳೆ ಲುಂಗಿ ಇಟ್ಕೊಂಡ್ಬಿಟ್ಟಿದ್ದೀರಾ ಸರ್ ನೀವು. ಪ್ರೊಡ್ಯೂಸರ್ ಸರ್, ಇವೆಲ್ಲ ಫೀಲಿಂಗ್ ಮಾಡ್ಕೋಬಾರ್ದು. ಆಮೇಲೆ ಮೈಗ್ರೇನ್ ಬಂದ್ಬಿಟ್ರೆ ಕಷ್ಟ. ತಲೆ ಕೆಡಿಸ್ಕೊಬೇಡಿ ಸರ್ ನೀವು. ಇನ್ನೂ ಈ ತಲೆ ಇದೆ ನನ್ನ ಮರಿಬೇಡಿ. ಹೌದು ರೀ, ಈ ಟೈಟಲ್ ಗಲಾಟೆಯಲ್ಲಿ ಮೈಗ್ರೇನ್ ಬಂದರೂ ಬಂದ್ಬಿಡುತ್ತೆ. ಮೊದಲೇ ಪಿಕ್ಚರ್ ಮಾಡೋಕ್ಕೆ ಕಾಸಿಲ್ಲ, ಅದರಲ್ಲಿ ಈ ಮೈಗ್ರೇನ್ ಬೇರೆ ಬಂದ್ಬಿಟ್ರೆ ಎಲ್ಲಿ ಅಂತ ತರೋದು ದುಡ್ಡನ್ನು? ಕರೆಕ್ಟು ಸರ್. ನಿಮ್ಮ ಹತ್ರ ಎಲ್ಲಿದೆ ದುಡ್ಡು? ಟೀಗೆ ನನ್ನ ಹತ್ರ ಕೇಳ್ತೀರಾ? ಆದರೂ ನನಗೊಂದು ಡೌಟು ಸರ್. ನಿಮ್ಮಂಥ ಪ್ರೊಡ್ಯೂಸರ್ನ ಇಟ್ಕೊಂಡು ಇಂಡಸ್ಟ್ರಿಯಲ್ಲಿ ವರ್ಷಕ್ಕೆ 100 ಪಿಕ್ಚರ್ ಬರ್ತಾವಂತ ಒಳ್ಳೊಳಗೆ ನಗು ಸರ್ ನನಗೆ. ರೀ ಅದನ್ನೆಲ್ಲ ಬಿಡ್ರಿ. ಇವಾಗೇನ್ರಿ ನೀವು ಒಂದೊಳ್ಳೆ ಟೈಟ್ಲು ಕೊಡ್ತೀರಾ ಇಲ್ವಾ ಅದನ್ನ ಹೇಳ್ರಿ ಫಸ್ಟು. ಕೊಟ್ಟರೆ ಬಿಡಿ ಸರ್. ನೀವು ಸ್ವಲ್ಪ ಅಡ್ವಾನ್ಸ್ ಅಂದ್ಬಿಟ್ಟು ಅಮೌಂಟ್ನ ಕಡೆ ತಳ್ಳಿ, ಆಗ ತಲೆ ಹೆಂಗೆ ಓಡುತ್ತೆ ಅಂತ ನೋಡ್ತಾ ಇರಿ. ಈ ರಾಮದಾಸ ದೇವದಾಸ ಅನ್ನೋ ಟೈಟ್ಲಿಗಿಂತ ಇನ್ನೂ ಬೇರೆ ದಾಸಗಳಂತ ಇಟ್ಟರೆ ಬಿಡಿ ಸರ್. ಕರೆಕ್ಟ್ ಅಲ್ವಾ? ಈ ದೇವದಾಸ ಅಂತಲೇ ಟೈಟ್ಲ್ ಇಟ್ಬಿಟ್ರೆ ಹೇಗೆ? ಅಯ್ಯೋ ಸರ್, ಆ ಪಿಕ್ಚರ್ ಆಗಲೇ ಬಂದು ಮನೆ ಕಡೆ ಹೋಗ್ಬಿಡ್ತು ಸರ್. ನೀವೇನಾದರೂ ಆ ಟೈಟ್ಲು ಇಟ್ರಿ ಅಂತ ಅಂದ್ಕೊಳ್ಳಿ, ನೀವು ಒಂದೇ ದಿವಸದಲ್ಲಿ ಮನೆ ಕಡೆ ಹೋಗ್ಬಿಡ್ಬೇಕಾಗುತ್ತೆ. ನೀವು ನಮ್ಮ ಮನೆ ಕಡೆ ಕಳ್ಸೋಕ್ಕೆ ನಂಗೆ ಖಂಡಿತ ಇಷ್ಟ ಇಲ್ಲ ಸರ್. ಅಯ್ಯೋ, ನನ್ನ ಮೇಲೆ ಎಷ್ಟು ಪ್ರೀತಿ ಇಟ್ಕೊಂಡಿದ್ದೀರಾ ಕೇಳಿದ್ರೆ. ಮೊನ್ನೆ ಯುಗಾದಿ ಹಬ್ಬ ಅದು ಮಾರನೇ ದಿನ ಬಾಡೂಟ ಇಟ್ಕೊಂಡಿದ್ವಿ. ಅಯ್ಯೋ, ಬಾಡೂಟನ ಕರೆಯೋದಲ್ಲ ಸರ್? ಅಯ್ಯೋ, ಆಲ್ರೆಡಿ ಖಾಲಿ ಆಗ್ಬಿಟ್ಟಿತ್ತಲ್ಲ ಕೇಣಿಯವರೇ, ಅದಕ್ಕೆ ಕರೆಯೋಕ್ಕಾಗಲಿಲ್ಲ. ಇದ್ದಿದ್ರೂ ಕರಿತಿರಲಿಲ್ಲ ಬಿಡಿ ನೀವು. ಬನ್ನಿ, ಇಲ್ಲೇ ಶ್ವೇತಾ ಬಾರಿದೆ, ಹಂಗೇ ಹೋಗಿ ಮನೆ ಕಡೆ ಹೋಗ್ಬಿಡೋಣ. ಓ ಶ್ವೇತಾ ಬಾರು ಬ್ರ್ಯಾಂಡ್ ಚೇಂಜ್ ಮಾಡಿಬಿಟ್ಟಿದ್ದೀರಿ. ಇರಲಿ ನಡೀರಿ ಸರ್, ಎಲ್ಲೇ ಹೋದರೂ ಅದೇ ತಾನೇ ಕೆಲಸ ಮಾಡೋದು. ಹೋಗೋಣ ಬನ್ನಿ. ಬಾ ಏನು ಡಿಸ್ಕರ್ಷನ್ನು. ಯುಗಾದಿ ಹಬ್ಬದಲ್ಲಿ ಬೇವು ಬೆಲ್ಲ ತಿಂದಿದ್ದು ಮಾತಾಡ್ತಾ ಇಲ್ಲ, ಮಾರನೇ ದಿವಸ ಬಾಡೂಟ ತಿಂದಿದ್ದ ಬಗ್ಗೆನೇ ಮಾತು. ಇವ್ರನ್ನೆಲ್ಲ ಹಿಡ್ಕೊಂಡು ಸಿನಿಮಾ ಮಾಡಿಬಿಟ್ರೆ ಸೂಪರ್ ತೋಪು. ಇವ್ರೇನು ಮಾತಾಡಿದ್ರು, ಇವ್ರಿಗೇನು ಅರ್ಥ ಆಯಿತು, ನನಗೇನು ಅರ್ಥ ಆಯಿತು, ನಿಮಗೇನು ಅರ್ಥ ಆಯಿತು ಗೊತ್ತಿಲ್ಲ. ಒಟ್ಟಲ್ಲಿ ಮಜಾ ಅಂತೂ ಸಿಕ್ತು. ಇದು ಉಡೀಸ್ ನಾನು ವೈರಸ್ಸು. ಸ್ಮೈಲು ನಿಮ್ಮದು, ಡೈಲಾಗು ಡೈರೆಕ್ಟ್ರು. ಹಾಳಾಗೋಗ್ಲಿ ನಾವು ನೆಟ್ಟಿದ್ರೆ ಸಾಕು, ಬೇನಾಮಿ ಆಸ್ತಿ ಮಾಡಿ ಜಂಬ ಕೊಚ್ಕೋಬೇಕು, ನಾವು ತುಂಬಾ ಸಾಚ ಅಂತ ಗಂಟೆ ಹೊಡಿಬೇಕು. ಏಳಾಗಿ ಮುದ್ದೆ ಕೋಳಿ ಸಾರು 90 ಎಣ್ಣೆ ಬೈಟು ದಮ್ಮು ಹೊಡೆದು ಕೂಡ ಕಿಕ್ಕೆ ಇಲ್ಲ, ಪ್ರಳಯ ಕೂಡ ಆಗ್ತಾ ಇಲ್ಲ.
ಹಾಡು